Hey guys, thank you so much for overwhelming response for yesterday's spoken English video I posted in my YouTube channel, and you all said that yes sir, I am ready and I am ready. I am very happy for that. Nodi, this is the day second. One thing definitely I addressed in students. ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಏನೋ ಒಂದು ಹೊಸದು ಮಾಡೋಕ್ಕೆ ಹೋದಾಗ ಎಸ್ ಸರ್ ನಾನು ರೆಡಿ ಹಾಗೆ ಹೀಗೆ ಎಲ್ಲ ಹೇಳ್ತಾರೆ. ಆದರೆ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಡೇ ಬಂದಂಗೆ 1 ಮಂತ್ ಆಗೋದ್ರೊಳಗಾಗಿ ನಾರ್ಮಲಿ ಅದನ್ನು ಮರ್ತು ಬಿಡ್ತಾರೆ. ಮೈ ಹಂಬಲ್ ರಿಕ್ವೆಸ್ಟ್ ಈಸ್, ನೀವು ಹಾಗೆ ಮಾಡೋದಾದರೆ ಇಂಗ್ಲೀಷ್ ಎಲ್ಲ ನೀವು ಲೈಫ್ ಒಳಗೆ ಏನೂ ಕಲೀಲಿಕ್ಕಾಗೋದಿಲ್ಲ. ಆ್ಯಂಡ್ ದಟ್ಸ್ ವೈ ಐ ವಾಂಟ್ ಯು ಪೀಪಲ್ ಟು ಬಿ ಕನ್ಸಿಸ್ಟೆಂಟ್. ಓಕೆ, and today I am going to give you a task. Let's begin with ourselves first, guys. Okay, let's understand ourselves. Be the change if you want to see in the world. I firmly believe in this, and this is very strong thought, guys. ನೋಡಿ, ಬೇರೆಯವರಲ್ಲಿ ಕಾಣ ಬಯಸುವಂಥ ಬದಲಾವಣೆ ನಮ್ಮಲ್ಲಿ ಆಗಬೇಕು. ನಮ್ಮಲ್ಲಿ ಬದಲಾವಣೆ ಆದಾಗ ಮಾತ್ರ ಒಳ್ಳೆಯದು ಕೆಟ್ಟದ್ದು ಬೇರೆಯವರೊಳಗೂ ಏನಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ದಟ್ಸ್ ವೈ I request you, first, number one, at least talk with yourself in English 1 minute a day. Okay, 24 hours ಒಳಗೆ at least 1 minute a day talk with yourself, guys. I do it while going outside, while reading, while thinking. Definitely I do it. Okay, and please you people also do it. More than that, after that ನೀವು ಏನು ಮಾಡಬೇಕು ಅಂದರೆ 5 ಪಾಯಿಂಟ್ಸ್ ಆಫ್ ಯುವರ್ ಸ್ಟ್ರೆಂತ್ಸ್, ನಿಮ್ಮ 5 ಸ್ಟ್ರೆಂತ್ಗಳು 5 ಪಾಯಿಂಟಲ್ಲಿ ಬರೀಬೇಕು. ಆ್ಯಂಡ್ ನಿಮ್ಮ ವೀಕ್ನೆಸ್ ಏನು, ಅಟ್ಲೀಸ್ಟ್ 1 ಪಾಯಿಂಟಲ್ಲಿ. ಇಫ್ ಯು ಆರ್ ಹ್ಯಾವಿಂಗ್ ವೀಕ್ನೆಸ್ ದೆನ್ ಯು ಕ್ಯಾನ್ ರೈಟ್ ಇಟ್ ಇನ್ 1 ಪಾಯಿಂಟ್, ಗೈಸ್. ಓಕೆ, ಇದನ್ನು ಮಾಡಿರಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ some people wrote really big messages as well, and among that big messages definitely I want to read one. Particularly one message I have read that I read English. Okay, I studied English. Normally I studied in English medium also, but I am unable to speak. Okay, and I am so scared to speak in English ಅಂತ ಹೇಳಿದ್ದು. Yes, I really like it. ಒಂದನೇದು ತಪ್ಪು ಆಗುತ್ತೆ. ಓಕೆ, ನಾನು ಮಾತಾಡಿದರೆ ತಪ್ಪಾಗುತ್ತೆ ಅನ್ನೋ ಭಯ ಬಿಡ್ರಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ದಯವಿಟ್ಟು ಅರ್ಥ ಮಾಡ್ಕೊಡ್ರಿ, ಯಾರು ತಪ್ಪು ಮಾಡದೇ ಇರೋರು ಈ ಭೂಮಿ ಮೇಲೆ ಇರ್ಲಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಸೇಮ್ ವಿತ್ ಇಂಗ್ಲೀಷ್ ಆಲ್ಸೋ, ನೀವು ತಪ್ಪು ಮಾಡದೆ ಕಲೀಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಪ್ಲೀಸ್ ರಿಮೆಂಬರ್ ದಟ್ ನೀವು ಕೂಡ ಕರೆಕ್ಟ್ ಮಾಡಬಹುದು. ಯಾವಾಗ ತಪ್ಪು ಮಾಡ್ತೀರೋ ಅವಾಗ ಮಾತ್ರ ಕರೆಕ್ಟ್ ಮಾಡಬೇಕು ಅಂತ. ಭಯನ ಬಿಡ್ರಿ, ಲೆಟ್ ಸ್ಪೀಕ್ ಔಟ್ ಆ್ಯಂಡ್ ಥಿಂಕ್ ದಟ್ ಎಸ್, even if it is wrong, it's okay. Okay, we are not doing any PhD or we are not doing any case study on this. We want to just learn spoken English. ಅದಕ್ಕೆ ಏನು ಮಾಡಬೇಕು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನಿಮ್ಮ ತಲೆಯಿಂದ ತೆಗಿಬೇಕು. ಆ್ಯಂಡ್ ಒಂದು ಗ್ರೂಪ್ ಒಳಗೆ ಈ 5 ಸ್ಟ್ರೆಂತು ಮತ್ತು ವೀಕ್ನೆಸ್ನ ಬರೆದು ಹಾಕಿ, ಆರ್ ಎಲ್ಸ್ ಕಮೆಂಟ್ ಬಾಕ್ಸ್ ಒಳಗೂ ಕೂಡ ಬರೀತೀನಿ ಅಂದರೆ ನೀವು ಯು ಕ್ಯಾನ್ ರೈಟ್ ಹಿಯರ್ ಆಲ್ಸೋ. ಆರ್ ಎಲ್ಸ್ ನೀವು ಸರ್ ಐ ವಿಲ್ ಮೇಕ್ ಒನ್ ಸ್ಮಾಲ್ ವಿಡಿಯೋ ಓನ್ಲಿ ಅಂದರೆ ದಟ್ ಈಸ್ ದಿ ಬೆಸ್ಟ್, ಗೈಸ್. ಯು ಕ್ಯಾನ್ ಪೋಸ್ಟ್ ಇಟ್ ಇನ್ ಗ್ರೂಪ್. ಆ್ಯಂಡ್ ಐ ಆಮ್ ಹಂಬಲಿ ರಿಕ್ವೆಸ್ಟಿಂಗ್ ಯು, ಆ ಟೆಲಿಗ್ರಾಮ್ ಗ್ರೂಪ್ನ ಮಾಡಿದ್ದೇ ಒಳ್ಳೆಯ ಉಪಯೋಗಕ್ಕಾಗಿ ಮಾತ್ರ. ನೋ ನಾನ್ಸೆನ್ಸ್. ಓಕೆ, ಟಾಕ್ ಅಬೌಟ್ ಸಮಥಿಂಗ್ ವಿಚ್ ಈಸ್ ಕ್ರಿಯೇಟಿವ್, ವಿಚ್ ಈಸ್ ಯೂಸ್ಫುಲ್ ಫಾರ್ ದಿಸ್ ಸೊಸೈಟಿ, ವಿಚ್ ಈಸ್ ಯೂಸ್ಫುಲ್ ಫಾರ್ ದಿಸ್ ನೇಷನ್, ವಿಚ್ ಈಸ್ ಯೂಸ್ಫುಲ್ ಫಾರ್ ಅವರ್ ಸೆಲ್ಫ್ ಫಸ್ಟ್. ಓಕೆ, ಆ ಥರದ್ದು ಮಾಡೋಣ. ಸೊ ಈ ಒಂದು ಟಾಸ್ಕ್ ಇವತ್ತಿಂದಾಗಿದೆ, ಗೈಸ್. ಲೆಟ್ಸ್ ಡೂ ಇಟ್. ಆ್ಯಂಡ್ ಯಾರು ಕೂಡ ಎಸ್ ಐ ಆಮ್ ರೆಡಿ ಅಂತ ಹೇಳಿದಿರಿ, ನೀವು ಇದನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು, ಗೈಸ್. ಓಕೆ, ಲೆಟ್ ಸಿ ಹೌ ಮೆನಿ ಆಫ್ ಯು ರಿಪ್ಲೈ ಟು ದಿಸ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಡೂ ಇಟ್. ಆ್ಯಂಡ್ ಯಾರ್ಯಾರೆಲ್ಲ ಸ್ಕೂಲ್ಗೆ ಹೋಗ್ತಿದ್ದೀರಾ ಮಕ್ಕಳು, ಆಮೇಲೆ ಯಾರ್ಯಾರೆಲ್ಲ ಗೃಹಿಣಿ ಇದ್ದೀರಾ, ಮನೆಯೊಳಗಿದ್ದೀರಾ, ಆ್ಯಂಡ್ ಬೇರೆ ಎಲ್ಲ ಜಾಬ್ಸಲ್ಲಿದ್ದೀರಾ. ಓಕೆ, ಆ್ಯಂಡ್ ದೋಸ್ ಹೂ ವಾಂಟ್ ಟು ಲರ್ನ್ ಇಂಗ್ಲೀಷ್, ಈ ಥರ ಟಾಸ್ಕ್ಗಳನ್ನ ಏನು ಕೊಡ್ತಾ ಹೋಗ್ತೀನಿ, ಪ್ಲೀಸ್ ಡೂ ಇಟ್. ಓಕೆ, ನಾನು ನಾಳೆ 5 ಸ್ಟ್ರೆಂತ್ ಆಫ್ ಮೈಂಡ್ ಆ್ಯಂಡ್ ಈವನ್ ಇಫ್ ಐ ಹ್ಯಾವ್ ವೀಕ್ನೆಸ್ ಐ ವಿಲ್ ಟೆಲ್. ಓಕೆ, ಲೆಟ್ಸ್ ಶೇರ್ ಲೈಕ್ ದಟ್ ಆ್ಯಂಡ್ ಲೆಟ್ಸ್ ಟಾಕ್ ಅಬೌಟ್ ಅವರ್ ಸೆಲ್ಫ್, ಲೈಕ್ ವಾಟ್ ಆರ್ ದ ಸ್ಟ್ರೆಂತ್ಸ್ ಐ ಆಮ್ ಹ್ಯಾವಿಂಗ್. ಫಾರ್ ಎಕ್ಸಾಂಪಲ್, ಐ ಜಸ್ಟ್ ಲವ್ ರೀಡಿಂಗ್. ನಾಲೆಜ್ ಈಸ್ ಮೈ ಸ್ಟ್ರೆಂತ್. Okay, and second thing, positivity. Definitely I am so positive person, and I like that positive mindset.
Okay, like that. If I think myself, what are my strengths, these are the things which comes in my head. Like that, what are the things comes in your head as well. Okay, so please write it, guys, and let's start, and don't delay it. Please do it. ನಿಮ್ದು ಏನೇ ಕೆಲಸ ಇರಲಿ, even if I have 100 works, I don't care, but I want to give my time to this, particularly this task. I want you people to learn English and without any fear or anything. Okay, let's begin, and all the best. Just write it down, guys. Bye bye, take care.